ಸಾಹಸ ಸಿಂಹ, ಅಭಿನಯ ಭಾರ್ಗವ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಕನ್ನಡದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು. ಆ ಹೀರೋಯಿಸಂಗೆ ಪ್ರಾಮುಖ್ಯತೆ ಕೊಡದೆ ಅತಿ ಹೆಚ್ಚು ಪ್ರಯೋಗಾತ್ಮಕ ಚಿತ್ರಗಳನ್ನ ಮಾಡಿ ಆ ಚಿತ್ರಗಳನ್ನ ಗೆಲ್ಸಿ ಬೇರೆ ರಾಜ್ಯದ ಚಿತ್ರದವರ ಗಮನ ಸೆಳೆದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುದಾದ ಅವರ ಸಾಧನೆ ತುಂಬಾ ದೊಡ್ಡದು. 70s ನಂತರ ಬಂದಿರೋ ಕನ್ನಡ ಆಕ್ಟರ್ ಗಳಲ್ಲಿ ವಿಷ್ಣುದಾದ ಕ್ರಿಯೇಟ್ ಮಾಡಿರುವಂತಹ ರೆಕಾರ್ಡ್, ಅವ್ರು ಕೊಟ್ಟಿರುವಂತಹ ಸಕ್ಸಸ್ಫುಲ್ ಸಿನಿಮಾಸ್, 1 ವರ್ಷ ಓಡಿರುವಂತಹ ಸಿನಿಮಾ, 25 ವಾರ ಓಡಿರುವಂತಹ ಸಿನಿಮಾ, 50 ವಾರಗಳು ಓಡಿರುವಂತಹ ಸಿನಿಮಾ, 100 ದಿನ ಓಡಿರುವಂತಹ ಸಿನಿಮಾ ಅಂತ ಅವ್ರು ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ಗಳು ಲಾಸ್ ಆಗದೆ ಇರೋ ತರ ನೋಡ್ಕೊಂಡವರು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶಶಿಕುಮಾರ್ ಅವರು, ಅಭಿಜಿತ್ ಅವರು ಮತ್ತು ಶ್ರುತಿ ಅವರು ಆಕ್ಟ್ ಮಾಡಿ, ಎಸ್ ಉಮೇಶ್ ಅವರು ಡೈರೆಕ್ಟ್ ಮಾಡಿ, ಕೆ ಪ್ರಭಾಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ತುಂಬಿದ ಮನೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ತುಂಬಿದ ಮನೆ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ.